ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ಶ್ರೀಲಿಂಗೈಕ ಸೇಬ್ರೆ ರುದ್ರಮುನಿ ಶಿವಾಚಾರ್ಯ 88ನೇ ಪುಣ್ಯರಾಧನೆ ಜಾತ್ರಾ ಮಹೋತ್ಸವ. ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಯುಗಾದಿ ಪಡದ ಜಾತ್ರೆ ನಿಮಿತ್ತವಾಗಿ ಶರಣಬಸವೇಶ್ವರ ಪುರಾಣ ತಾಳಿಕೋಟಿಯ ಮಾಂತದೇವರು ಒಳ್ಳೆಯ ವಿದ್ಮನೆಯಿಂದ ಭಕ್ತಿ ವಿಸ್ತಾರವಾಗಿ ಭಕ್ತರನ್ನನ್ನು ಒಲಿಸಿ ಹರಿದು ಬಂದ ಭಕ್ತರು ಮಾಂತದೇವರು ವಾಣಿಯಿಂದ ಶ್ಟೇಬ್ರೆ ವೀರ ರುದ್ರಮುನಿ ಶಿವಾಚಾರ್ಯ ಸಂಸ್ಥಾನ ಹಿರೇಮಠ ನಿಡುಗುಂದಿ ಅಬ್ಬಿಹಾಳ ದನಗಳ ಜಾತ್ರೆ ಉದ್ಘಾಟನಾ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ಕಳಸಾರೋಣ ದನಗಳ ಜಾತ್ರೆ ಉದ್ಘಾಟನೆ ಸಮಾರಂಭ. ದಿವ್ಯ ಸಾನ್ನಿಧ್ಯೆ ಶ್ರೀಶಸ್ತ್ರ ಬ್ರಹ್ಮೆ ವೀರ ರುದ್ರಮುನಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಮುತ್ತಿಗಿ ನಡುಗುಂದಿ ಅಬ್ಬಿಹಾಳ ಶ್ರೀಮಂತದೇವರು ಸಂಸ್ಥಾನ ವಿಭೂತಿ ಮಠ ತಾಳಿಕೋಟಿ ಹಾಗೂ ಶ್ರೀ ವೇದಮೂರ್ತಿ ರವಿಸ್ವಾಮಿ ಚಿಕ್ಮಠ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಹಿರೇಮಠ ಮುತ್ತಿಗಿ ಶ್ರೀ ವಿಶ್ವನಾಥಗೌಡ ಪಾಟೀಲ್ ಜಾತ್ರೆ ಬಗ್ಗೆ ದನಗಳ ಬಗ್ಗೆ ರೈತರ ಬಗ್ಗೆ ಒಳ್ಳೆತನದ ಮಾತುನಾಡಿದರು. ಶ್ರೀ ಸಿದ್ದರಾಮಗೌಡ ನಾಯ್ಕರ್ ಪ್ರಗತಿಪರ ರೈತರು ಶ್ರೀ ಬಸವರಾಜ್ ಕಮತಗಿ ಸರ್, ಶ್ರೀ ಹನುಮಂತ ಬಂದಾಳ, ಶ್ರೀ ಕಲ್ಲಪ್ಪ ಆಸಂಗಿ, ಶ್ರೀ ಮಾನಪ್ಪ ಬಡಿಗೇರ್ ಹಿರಿಯರು, ಶ್ರೀ ಸಂಗಪ್ಪ ಮಾಲಜಿ, ಶ್ರೀ ಶಿವಾನಂದ ರಾಯಗೊಂಡ, ಶ್ರೀ ಪ್ರೇಮ್ಕುಮಾರ್ ಮ್ಯಾಗೇರಿ ಪಿಕೆಪಿಎಸ್ ಅಧ್ಯಕ್ಷರು, ಶ್ರೀ ಮಲ್ಲು ಚಿರನದ್ದಿನ್ನಿ, ಶ್ರೀ ಗಿರಿಮಲ್ಲಪ್ಪ ಸಜ್ಜನ್ ಪ್ರಗತಿ ರೈತರು, ಶ್ರೀ ಶಿವಪ್ಪ ಕುಪ್ಪಕ್ಕಡ್ಡಿ, ಶ್ರೀ ಶಿವಪ್ಪ ಹೌಜಿ, ಶ್ರೀ ಬಾಶಿಸಾಬ್ ಅವರ ಸಂಘ, ಶ್ರೀ ಲಾಲಸಾಬ್ ಚಕ್ರಬಂಧು. ನಿರೂಪಣೆ ಮಾಡಿದವರು ಶ್ರೀ ವೀರಮೂರ್ತಿ ರೇವಣಯ್ಯ ಹಿರೇಮಠ ಹಾಗೂ ಗಿರೀಶ್ ಬಿರಾದಾರ್. ವರದಿ ಗುರುಮಲ್ಲಯ್ಯ ಮಠಪತಿ.
ಬರೀ ಕಡೆ ಬಂದೆ ಕಡೆ ಬರಾತೆ ತಿರುಗಿ ಇದೇ ರೀತಿಯಾಗಿ ಈ ದನಗಳ ಜಾತ್ರೆ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮುತ್ತಿಗೆಯ ಪಟ್ಟಾಧ್ಯಕ್ಷರಾದ ಶಬ್ರ ವೀರರುದ್ರಮುನಿ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸ್ವಾಮಿಗಳು ಹಿರೇಮಠ ಇವರಿಗೆ ಮಲ್ಲು ಚಿರುದಿನಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಲ್ಲಯ್ಯ ಹಿರೇಮಠ ಇವರಿಗೆ ಅಶೋಕ್ ಕಪ್ಪದವರಿಂದ ಮಾಲಾರ್ಪಣೆ. ಜಾತ್ರೆ ಸ್ಟಾರ್ಟಿಂಗ್ ಆದಂಥ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊತ ಬಂದಿರತಕ್ಕಂಥ ಪಕ್ಕದ ಹಳ್ಳಿ ಗ್ರಾಮದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಪಾಟೀಲ್ ಮಾಜಿ APMC ಅಧ್ಯಕ್ಷರು ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಪೂಜರಿಂದ ಸತ್ಕಾರ. ಅದೇ ರೀತಿಯಾಗಿ ಶ್ರೀಮಠದ ಪೂಜ್ಯರಾದ ಶ್ರೀ ಶಬ ವೀರರುದ್ರಮುನಿ ಶಿವಾಚಾರ್ಯರವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಸಿದ್ದಪ್ಪಣ್ಣ ಹೊಲ್ದೂರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಸಾನ್ನಿಧ್ಯ ವಹಿಸಿದಂಥ ಮಹಾದೇವರು ಸಂಸ್ಥಾನ ಹಿರೇಮಠ ವಿಭೂತಿ ತಾಳಿಕೋಟಿ ಇವರಿಗೆ ಎಲ್ಲೂ ಕುದುರೆಯವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳಿ. ವೇದಮೂರ್ತಿ ರವೀಂದ್ರ ಸ್ವಾಮಿ ಚಿಕ್ಕಮಠ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಹನುಮಗೌಡ ಬಂದವರು ಬಂದು ಮಾಲಾರ್ಪಣೆ ಮಾಡೋದನ್ನು ಕೇಳಿಕೊಳ್ಳಿ. ಅವ್ರಿಗೆ ಇಲ್ಲಿ ಬಾತ್ ಹೆಸರು ಬಸಮ್ಮ ಬರ್ರಿ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬರ್ರಿ. ದನ 2 ದನ ಬಿಗದಿರ್ತೀನಿ ಅಲ್ಲಿ, ಅವಕ್ಕೇನು ಇಲ್ಲ. ನಾ ಇಲ್ಲಿ ಬಂದು ಕೇಸಿಂದ ಮತ್ತೆ ಸಂಜೆ ಮುಂದೆ ಹೋಗಿ ಒಮ್ಮೆ ತಗೊಂಡೇ ಹೋಗೋದು. ನಾವು ಇವತ್ತಿದು ಆಗಲಿಲ್ಲ ಅನ್ನೋದು ಚಂತನ ಕಾಲಾಗ ಹೊಳ್ಯಾಡಿರ್ತದೆ. ಅದನ್ನು ಹಂಗೆ ಎಂಡಿ ತಕ್ಕೊಂಡು ಕೇಸಿಂದ ಮತ್ತು ಮನೆಗೆ ಎಸಿದ. ಮತ್ತು ಹಿಂಗಾದ್ರೆ ಒಕ್ಕಲ್ತನ ಯಾವ ಇದ್ರಾಗ ಲಾಭ ಆಕ್ಕದ? ಸಾಧ್ಯನೇ ಇಲ್ಲ ಲಾಭಾಗ. ಒಕ್ಕಲ್ತನ ಅಂದ್ರೆ ನಾ ಸೀದಾ ಒಕ್ಕಲ್ತನಕ್ಕೆ ಇರಬೇಕು. ಒಕ್ಕಲ್ತನ ನಾ ಯಾವತ್ತು ತೋಟದಾಗೆ ಇರಬೇಕು. ಅಲ್ಲೇ ಅದು ಏನು ಗುದ್ದಾಡಬೇಕು, ಅಲ್ಲೇ ಕಸ ಏನಾಗ್ಯದ ಅದಕ್ಕೆ ಏನು ಮಾಡಬೇಕು, ಅದನ್ನು ಎದಕ್ಕೆ ನಾವು ಏನು ಹಾಕಬೇಕು ಅದನ್ನು ಮಾಡ್ಕೋತಿದ್ರೆ ಅಷ್ಟೇ ಲಾಭ ಅದ ಹೊರತಾಗಿ ನಾ ಬರೀ ಹಿಂಗೆ ನಾ ಒಂದಿಟ್ಟು ರಾಜಕೀಯ ಮಾಡಿದೆ, ಒಂದಿಟ್ಟು ಒಕ್ಕಲ್ತನ ಮಾಡಿದೆ, ಒಂದಿಟ್ಟು ಕಾರ್ಬಾರ್ ಮಾಡಿದೆ ಅಂದ್ರೆ ಒಕ್ಕಲ್ತನ ಎಂದೂ ಲಾಭ ಅಲ್ಲ. ಅದನ್ನು ಮಾಡಲೂಬಾರ್ದು. ನಾವು ಸೀದಾ ನಾವು ಒಕ್ಕಲ್ತನ ಈಗ ಒಂದೊಂದು ದೇಶದೊಳಗೆ 2 ಗಂಡ, ಅಮೇರಿಕಾದಂಥ ದೇಶದೊಳಗೆ 2 ಗಂಡ ಹೆಂಡತಿ ಕನಿಷ್ಠ ಅಗದಿ ಕನಿಷ್ಠ ಒಕ್ಕಲಿಗೆ ಅಂದ್ರೆ ಅವಾಗ 200 ಎಕರೆ ಅಗದಿ ಕನಿಷ್ಠ ಅಂದ್ರೆ 1,000 ಎಕರೆ 2 ಗಂಡ ಹೆಂಡತಿ ನಿಲ್ಲಿಸ್ಕೊತಾರೆ. ಎಲ್ಲ ಹೆಣ್ಮಗಳು ಎಲ್ಲ ಆನ್ಲೈನ್ಯಾಗ ವ್ಯಾಪಾರ ಮಾಡ್ತಾಳೆ. ಈ ಗಂಡ ಏನು ಮಾಡ್ತಾನೆ, ಅಲ್ಲಿ ಎಲ್ಲ ಏನೇನು ಬೇಕು ಅವನ್ನೆಲ್ಲ ಮಾಡ್ಕೊತಾನೆ. ನಮ್ಮಲ್ಲಿ ಏನದು 4 ಆಳು ಹಚ್ಚಿದ್ರು ಇಲ್ಲ, 8 ಆಳು ಹಚ್ಚಿದ್ರು ಇಲ್ಲ, ಒಟ್ಟು ಆಳಿಗೆ ಏನು ಇವತ್ತು 1 ಲಕ್ಷ ರೂಪಾಯಿ ಬಂದಂದ್ರೆ 80,000 ರೂಪಾಯಿ ಲಾಗೋಡ್ ಆಗಿರ್ತದೆ. ಅವ್ರಿಗೆ ಕೊಡ್ತೇವೆ.
ಮತ್ತು ನಾವು ಹೋದ ಕೇಸಿಂದ ನೀವು ಒಂದು 20 ಕೊಡು ಏನು ನಾವು ತೆಗೆದವ್ರತ್ತಕ್ಕೆ ಹೊಳ್ಳಿ ಸಾಲ ತಕ್ಕೊಳ್ಳೋದು ಮತ್ತು ಅದನ್ನೇ ಮಾಡೋದು. ಹಿಂಗಾದ್ರೆ ಒಕ್ಕಲ್ತನ ಎಂದೂ ಲಾಭ ಅಲ್ಲ. ಕನಿಷ್ಠ ನಮ್ಮ ಮನ್ಯಾಗ ಒಂದು 2 ದನಾರ ಇರಬೇಕು. ಅದು ಮಾರಾಟ ಆಗೋದಿಲ್ಲ ಅಂದ್ರೆ ನಮ್ಮವೇ ಎತ್ತುಗಳು ನಾವೇ ತಂದು ದನದ ಜಾತ್ರೆ ಮಾಡಬೇಕು. ಯಾರು ಸಲುವಾಗಿ ಮಾಡಕತ್ತಾರ ಅವ್ರು ದನದ ಜಾತ್ರೆ ಅಂದ್ರೆ ಏನೋ ಒಂದು ಅನುಕೂಲ ಆದಿತ್ತು ನಮ್ಮ ಮುತ್ತಿಗೆ ಗ್ರಾಮದ ರೈತರಿಗೆ. ಒಂದು ಏನೋ ಹೆಣ್ಣು ದನ ಇರ್ಬೋದು, ಗಂಡು ದನ ಇರ್ಬೋದು, ಮಾರಾಟ ಆಗಾಕ ಹೋಗಾಕ ಬರಾಕ, ಅಥವಾ ಇಲ್ಲೇ ಯಾರು ಮನಿಮಾರಸ್ತ್ರಿ ಅಂತ ತಗೋತಾರೆ ಮಾಡ್ತಾರೆ ಅಂಥವ್ರು ಒಂದೇನೋ ಒಂದು ಜಾತ್ರೆ ಮಾಡ್ಕೊಂಡು ಹೋದ್ರೆ ವರ್ಷಕ್ಕೆ ಒಂದು ಸಲ ಒಂದು 10 ಜೋಡಿ ಕೂಡಿದ್ರೆ ಇಲ್ಲೇ ಯಾರದೇ ಅವರು ತೊಗೊಳೋರು, ಯಾರು ಮಾರ್ತಾರೆ ಅನ್ನೋದು ಗೊತ್ತಾಕದ, ಯಾರು ತೊಗೋಬೇಕನ್ನೋರು ಚಿತ್ರ ನೋಡಕ್ಕೆ ಬರ್ತಾರೆ, ತೊಗೋತಾರೆ ಅಂತನಂಥದ್ದು ಒಂದು ಇಟ್ಕೊಂಡು ಹಳ್ಳಿ ವಾತಾವರಣದಾಗ ಯಾವ ಕಾರ್ಯಕ್ರಮ ಇಟ್ಕೋಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಇಟ್ಕೊಂಡು ಅವ್ರು ಮಾಡ್ಕೊಂಡು ತೊಟ್ಟಾರ. ನಾನು 6-7 ವರ್ಷ ಆಯ್ತು ಬರ್ತೀನಿ. ಇದು ನಾವೇನ ಇದನ್ನು ಹಿಂದಕ್ಕೆ ಹೊಡೆದು ಮಾಡಿ ನಾ ಮೊದಲನೇ ಸಲ 2 ಸಲ ಬಂದಾಗ ಒಂದು 18 ಜೋಡಿ ಎತ್ತುಗಳು ಕೂಡಿದ್ದು, ಹೆಣ್ಣು ನಾನು ಕೂಡಿದ್ದು. ಆದರೆ ಈಗ ಬರ್ಬರ್ತಾ ಏನಾಗ್ಯದ ಅಂತಂದ್ರೆ ದನ ನಾವು ಅದೇನೋ ದುರ್ಬಿನ ಹುಡುಕ್ಬೇಕತ್ತಾರಲ್ಲ, ಹಂಗಾಗ್ಯದ ನಮ್ಮ ಪರಿಸ್ಥಿತಿ. ಹೆಣ್ಣು ದನ, ಜವಾರಿ ದನ ಅಥವಾ ಈ ದನಗಳನ್ನು ಹುಡುಕಬೇಕಾಗ್ಯದ ನಾವು. ಅಂಥ ಪರಿಸ್ಥಿತಿ ಒಳಗೆ ಅಜ್ಜಾವರು ಇದನ್ನೊಂದು ಜಾತ್ರೆ ಮುಳುಗಿಸಬಾರ್ದು ಅಂದ್ಕೊಂಡು ಇದನ್ನು ದನಗಳ ಜಾತ್ರೆ ನಾವು ಮಾಡೇ ಬಿಟ್ಟಿರಬೇಕು ಅನ್ನೋಂಥದ್ದು ಒಂದು ಭಾವ ಇಟ್ಕೊಂಡು ಅವ್ರು ಇದನ್ನು ಜಾತ್ರೆ ಮಾಡ್ಕೊತ ಹೋಗ್ತಾರೆ. ಆದಷ್ಟು ಅವ್ರಿಗೆ ನಾವು ಕೈ ಜೋಡಿಸ್ಬೇಕು, ಹಳ್ಳಿ ಜನ ಕೈ ಜೋಡಿಸ್ಬೇಕು, ಸುತ್ತ ಹಳ್ಳಿ ಜನನೂ ಕೈ ಜೋಡಿಸ್ಬೇಕು. ಇದು ಎಲ್ಲರೂ ಕೂಡಿ ಮಾಡಿದರೆ ಆಗೋದು. ಜಾತ್ರೆ ಆಗಲಿ, ದನದ ಜಾತ್ರೆ ಆಗಲಿ ಯಾವುದೇ. ಯಾಕಂದ್ರೆ ಅವ್ರಿಗೇನು ಬೇಕಾಗ್ಯದ, ಅವ್ರು ಮಠದವ್ರು ಇದ್ದಾರೆ, ಸನ್ಯಾಸಿಗಳು, ಅವ್ರು ತಮ್ಮ ಮಠದಾಗ ಆರಾಮ ಇರ್ಬೋದು ಅವರು. ಆದರೆ ನಮ್ಮ ಸಲುವಾಗಿ ಅವ್ರು ಮಾಡ್ತಾರೆ. ಅವ್ರ ಜೊತೆಗೂಡಿ ನಾವು ಎಲ್ಲರೂ ಈ ದನಗಳ ಜಾತ್ರೆ ಬರ್ತಾ ಇದು ಕ್ಷೀಣ ಆಗಾಕತ್ತದ, ಕ್ಷೀಣ ಆಗಬಾರ್ದು. ಇನ್ನು 2 ಜೋಡಿ ಎತ್ತ, 2 ಜೋಡಿ ಹೆಣ್ಣು ದನ ಹೆಚ್ಚು ಬರಬೇಕು. ಯಾಕಂದ್ರೆ ಇವರು ನೀರಿನ ವ್ಯವಸ್ಥೆ ಮಾಡ್ತಾರೆ, ಕಣಕಿ ಮೇವು ವ್ಯವಸ್ಥೆ ಮಾಡ್ತಾರೆ. ಆದರೆ ಇದು ಪ್ರಚಾರ ಇಲ್ಲ. ಮುತ್ತಿಗೆ ಜಾತ್ರೆಯಾಗ ದನಗಳ ಜಾತ್ರೆ ಹಾಕೋದನ್ನು ಪ್ರಚಾರ ಇಲ್ಲ. ಭಾಳಾದ್ರೆ ಮುತ್ತಿಗೆ ಗೊತ್ತಿರ್ಬೋದು, ಸುತ್ತ 2 ಹಳ್ಳಿ ಗೊತ್ತಿರ್ಬೋದು. ಆದರೆ ಇದು ಏನೋ ನಮ್ಮ ಸುಗ್ಗಿ ಕಾಲ ಎಲ್ಲರೂ ತಮ್ಮ ಸುಗ್ಗಿ ದಿನದಾಗದು ಇರ್ತಾರೆ. ಮಳೆ ಮಾಡಿ ಓಡಾಡಕತ್ತದ ಮತ್ತು